ಹಲೋ ಗೆಳೆಯರಿ, ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲಲ್ಲಿ ನೀವೇನಾದರೂ ಹೊಸಬರು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾ ಅಥವಾ ಫ್ರೆಂಡ್ಶಿಪ್ನಲ್ಲಿ ಇರೋದಕ್ಕೆ ಆಂಟಿಗಳು ಬೇಕಾ? ಬನ್ನಿ ಗುರು, ಇನ್ನೇನಕ್ಕೆ ತಡ. ನಮ್ಮ ಚಾನಲಲ್ಲಿ ಸುಮಾರು ಜನ ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ನೀವೇನು ಮಾಡಬೇಕು, ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಜಿಮೇಲ್ ಐ ಡಿಗೆ ಕಳಿಸ್ಬೇಕು. ಜಿಮೇಲ್ ಐ ಡಿ ಎಲ್ಲಿದೆ ಅಂತ ನಾನು ಆಮೇಲೆ ಹೇಳ್ತೇನೆ. ಅದಕ್ಕೂ ಮುನ್ನ ಪ್ರಸ್ತುತ ಇವತ್ತು ಬಂದಿರತಕ್ಕಂಥ ಬಯೋಡಾಟಾ ನೋಡೋಣ. ಹೆಸರು ಯಶಸ್ವಿನಿ ಶೆಟ್ಟಿ, ವಯಸ್ಸು ಬರೀ 24 ವರ್ಷ, ಊರು ಬಂದುಬಿಟ್ಟು BBA ಮಾಡಿದ್ದಾರೆ. ಶಿಕ್ಷಣ ಬಂದುಬಿಟ್ಟು BBA ಮಾಡಿದ್ದಾರೆ. ಉದ್ಯೋಗದಲ್ಲಿ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. 15,000 ರೂಪಾಯಿ ಸಂಬಳ ಬರ್ತಾ ಇದೆ ತಿಂಗಳಿಗೆ. ಆ್ಯಂಡ್ ಇವರು ವಾಸವಾಗಿರ್ತಕ್ಕಂಥ ಊರು ಉತ್ತರ ಕನ್ನಡದ ಸಿರ್ಸಿ ಎಂಬ ಒಂದು ಹಳ್ಳಿ ಇದೆ. ಉತ್ತರ ಕನ್ನಡದಲ್ಲಿ ಸಿರ್ಸಿ ಅಂತ ಒಂದು ಹಳ್ಳಿ ಇದೆ ಅಂತೆ, ಅಲ್ಲಿ ಇವರು ವಾಸವಾಗಿದ್ದಾರೆ. ಹವ್ಯಾಸ ಬಂದುಬಿಟ್ಟು ನೃತ್ಯ ಮಾಡ್ತಾರೆ, ಹಾಡು ಹಾಡ್ತಾರೆ, ಪ್ರವಾಸ ಕೂಡ ಅವರು ಹೋಗ್ತಾರೆ. ಕುಟುಂಬದಲ್ಲಿ ತಂದೆಯವರು ತರಕಾರಿ ವ್ಯಾಪಾರಿ, ತಾಯಿಯವರು ಶಾಲಾ ಶಿಕ್ಷಕಿ, ಒಬ್ಬ ಸಹೋದರಿ ಅಂದರೆ ತಂಗಿ ಇದ್ದಾಳೆ, ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿನಿಯಾಗಿದ್ದಾಳೆ ಅವಳು. ಆ್ಯಂಡ್ ಈ ಒಂದು ಯಶಸ್ವಿನಿಯವರು ನೋಡೋದಕ್ಕೆ ಹೆಂಗಿದ್ದಾರೆ ಅಂತ ನೋಡ್ಕೊಳ್ಳಿ. ಎಕ್ಸಾಕ್ಟ್ ಆಗಿರ್ತಕ್ಕಂಥ ಏಜ್ ಹೇಳಿಲ್ಲ ನಮಗೆ, ಬರೀ 30 ವರ್ಷದ ಒಳಗೆ ಅಂತ ಹೇಳಿದ್ದಾರೆ. ಬಟ್ ವಯಸ್ಸು ಎಷ್ಟಿದೆ ಅಂತ ಗೊತ್ತಿಲ್ಲ. ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ, ನೀವು ಇವ್ರನ್ನ ಮದುವೆ ಆಗಬೇಕು ಅಂತ ಇಷ್ಟಪಡಬೇಕು ಅಂತ ಇದ್ದರೆ ನೀವು ಈ ರೀತಿ ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಬೇಕು. ಪಾಯಿಂಟ್ ನಂಬರ್ 1, ವಿದ್ಯಾವಂತ ಮತ್ತು ಶಿಸ್ತಿನ ಜೀವನ ನಡೆಸುವ ಹುಡುಗ ಆಗಿರಬೇಕು. ಅಂದರೆ ಓದಿರಬೇಕು ನೀವು, ಮತ್ತು ಎಲ್ಲನೂ ನೀಟ್ನೆಸ್ ನಿಮ್ಮ ಹತ್ರ ಜಾಸ್ತಿ ಇರಬೇಕು. ತಂದೆಯೊಂದಿಗೆ ಕುಟುಂಬದ ವ್ಯವಹಾರ ನೋಡಿಕೊಳ್ಳುವನಾಗಿರಬೇಕು. ಇವರ ತಂದೆಯವರು ಪ್ರಸ್ತುತ ಇದೇನಿದೆ ತರಕಾರಿ ವ್ಯಾಪಾರದಲ್ಲಿ ಬಿಸ್ನೆಸ್ ಮಾಡ್ತಾರಲ್ವಾ, ಇವರ ತಂದೆಯವ್ರ ಜೊತೆಗೆ ನೀವು ಪ್ರಸ್ತುತ ಹೊಂದಾಣಿಕೆಯಿಂದ ವ್ಯವಹಾರ ನೋಡಿಕೊಳ್ಳುವುದಕ್ಕೆ ಶಿಕ್ಷಣ ಪಡೆದಿರಬೇಕು ಅಂತ ಹೇಳಿದ್ದಾರೆ. ಕೆಲಸ ಇರಲೇಬೇಕು ಅಂತ ಇಲ್ಲ, ಒಟ್ಟಿನಲ್ಲಿ ಓದಿರಬೇಕು ಗುರು. ಟ್ರ್ಯಾಕ್ಟರ್ ಅಥವಾ ಕೃಷಿ ಆಸ್ತಿ ನಿಮ್ಮ ಹತ್ರ ಇರಬೇಕು. ಕೆಲಸದಲ್ಲಿ ಬದ್ಧ ಮನಸ್ಸಿನ ಪ್ರೀತಿ ತುಂಬಿದವನಾಗಿರಬೇಕು. ಹಣದ ಆಸೆ ಇರುವವರಿಗೆ ಜಾಸ್ತಿ ಇರಬೇಕು. ಸ್ವಂತ ಮನೆ ನಿಮ್ಮ ಹತ್ರ ಇರಲೇಬೇಕು. ಮನೆ ಕಾಮನಾಗಿ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ, ಹಣ ಕೂಡ ಇದ್ದೇ ಇರುತ್ತೆ. ಬಟ್ ಹಣದ ಆಸೆ ಜಾಸ್ತಿ ಇರಬಾರ್ದು ನಿಮಗೆ. ನಮ್ಮ ತಂದೆಗೆ ವ್ಯವಹಾರ ನೋಡ್ಕೊಳ್ಬೇಕು. ನಿಮ್ಮ ಹತ್ರ ಒಂದು ಟ್ರ್ಯಾಕ್ಟರ್, ಕೃಷಿ ಅಥವಾ ಹೊಲ ಇರಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಲೈಟಾಗಿ ಹೇಳಿರ್ತಕ್ಕಂಥ ಪಾಯಿಂಟ್ಗಳಿದು. ಆದರೂ ಕೂಡ ಇದನ್ನು ಪಾಲಿಸ್ಕೊಂಡು ಹೋಗ್ತೀನಿ ಅಂತ ನೀವೇನಾದರೂ ರೆಡಿ ಇದ್ದರೆ ನಿಮ್ಮ ಮಾಹಿತಿಗಳನ್ನು sri9591gmail.comಗೆ ಮೇಲ್ ಮಾಡಿ. ಇದಕ್ಕೆ ಮೇಲ್ ಮಾಡಬೇಕಾಗಿರ್ತಕ್ಕಂಥದ್ದು ಹೆಂಗೆ ಅಂತ ತಿಳಿಸ್ತೀನಿ. ಅದಕ್ಕೂ ಮುನ್ನ ಇವ್ರ ಹತ್ರ ಇರತಕ್ಕಂಥ ಆಸ್ತಿ, ಕಾರು ಮತ್ತು ಮನೆ ಏನೆಲ್ಲ ಇದೆ ಅಂತ ನೋಡೋಣ. ಮೊದಲನೇದಾಗಿ ಇವ್ರ ಹತ್ರ ಇರತಕ್ಕಂಥದ್ದು ಇದು ಒಂದು ಕಾರು. ಈ ಒಂದು ಕಾರನ್ನ ಏನು ನೋಡ್ತಿದ್ದೀರಾ, ಪ್ರಸ್ತುತ ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್ ಕಾರು. ಇವ್ರ ಹತ್ರ ತಂದೆಯವರು ಪ್ರಸ್ತುತ 50 ಲಕ್ಷ ರೂಪಾಯಿಯಷ್ಟು ಆಸ್ತಿನ ಸೇವ್ ಮಾಡಿಕೊಂಡು 4 ಎಕರೆ ಗದ್ದೆಯನ್ನು ತೆಗೆದುಕೊಂಡಿರ್ತಾರೆ. ನೋಡಿ, ಹುಡುಗಿ ಹೆಸರಲ್ಲಿ ಇರತಕ್ಕಂಥ ಆಸ್ತಿ 50 ಲಕ್ಷ ರೂಪಾಯಿ ಆಸ್ತಿ ಸೇವ್ ಮಾಡಿಟ್ಟಿದ್ದಾರೆ. 4 ಎಕರೆ ಒಂದು ಗದ್ದೆಯನ್ನು ತೆಗೆದುಕೊಂಡಿದ್ದಾರೆ. ತಾಯಿಯವರು ಏನು ಶಾಲಾ ಶಿಕ್ಷಕಿ ಆಗಿದ್ದರು, ಆ ಒಂದು ಶಾಲಾ ಶಿಕ್ಷಕಿಯಿಂದ ಮಗಳ ಒಂದು ವಿದ್ಯಾಭ್ಯಾಸ ಪೂರ್ತಿಯಾಗಿ ಮುಗಿಸ್ಕೊಂಡು ಇವರಿಗೆ ಬರ್ತಕ್ಕಂಥ 15,000 ರೂಪಾಯಿ ಸಂಬಳ ಏನಿದೆ ಪ್ರಸ್ತುತ 25,000 ರೂಪಾಯಿ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿ ಇದ್ದರು. ಬಟ್ ಮುಂದೆ ಗೌರ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವರ ಒಂದು ಮನೆತನಕ್ಕೆ, ಮನೆಯ ಅನುಕೂಲತೆಗೆ ತಕ್ಕ ಹಂಗೆ ಇರ್ತಕ್ಕಂಥ ಹುಡುಗ ನೀವೇನಾದರೂ ಆಗ್ತೀನಿ ಅಂದರೆ ನಿಮ್ಮ ಮಾಹಿತಿಗಳನ್ನು ಪ್ರಸ್ತುತ PK ಅಥವಾ sri9591gmail.com ಅಂದೆ ಅಲ್ವಾ, ಅದಕ್ಕೆ PK023993@gmail.comಗೆ ಮೇಲ್ ಮಾಡಬೇಕು. ಖಂಡಿತವಾಗ್ಲೂ ಅವ್ರು ನಿಮಗೆ ರಿಪ್ಲೈನ ಕೊಡ್ತಾರೆ. ಈ ಒಂದು ಕಾರಿನ ಮಾಹಿತಿ ತಿಳಿಸ್ತೀನಿ, ಸ್ವಲ್ಪ ನೋಡಿ. ಇದರ ಒಂದು ಇಂಜಿನ್ ಬಂದುಬಿಟ್ಟು 2.0 ಲೀಟ್ರಲ್ಲಿ ಈ ಒಂದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಮೈಲೇಜಿಂಗ್ ಬಂದರೆ 18 ಕಿಲೋಮೀಟರ್ವರೆಗೂ ಹೋಗುತ್ತೆ ಸ್ನೇಹಿತರೆ, 1 ಲೀಟರ್ ಇದಕ್ಕೆ ಡೀಸೆಲ್ ಹಾಕಿದ್ರೆ. ಆ್ಯಂಡ್ ಸ್ಪೀಡಲ್ಲಿ 190 ಸ್ಪೀಡ್ ಕೂಡ ಹೋಗ್ಬೋದು. ಒಟ್ಟಿನಲ್ಲಿ ನಿಧಾನಕ್ಕೆ ನೀವು ಕಾರ್ ಓಡಿಸ್ಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ಒಳಗಡೆ ಸೀಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುನ್ನ ಈ ಒಂದು ಕಲರ್ ನೋಡ್ಕೊಳ್ಳಿ. ಈ ಒಂದು ಕಲರ್ ಇಷ್ಟ ಆಯಿತಾ ನಿಮಗೆ? ಇದರಲ್ಲಿ ನೀವು ಲಾಂಗ್ ಡ್ರೈವ್ ಕೂಡ ಇವ್ರ ಜೊತೆ ಹೋಗ್ಬೋದು. ಹ್ಯಾಪಿಯಾಗಿರ್ತಕ್ಕಂತಹ ಒಂದು ಲೈಫ್ ಲೀಡ್ನ ಮಾಡ್ಬೋದು ನೀವು. ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಸ್ಟ್ರಾಂಗ್ ಆ್ಯಂಡ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಮ್ಯಾನ್ಯಲ್ ಆಗಿರ್ತಕ್ಕಂಥ ಡಿಸೈನ್ ನೀವು ಇದರಲ್ಲಿ ನೋಡ್ಬೋದಾಗಿರ್ತದೆ ಸ್ನೇಹಿತರೆ. ಅವರು ಕೂಡ ಎಷ್ಟು ಚೆನ್ನಾಗಿದ್ದಾರೋ ಅದೇ ರೀತಿ ಇವ್ರ ಹತ್ರ ಇರ್ತಕ್ಕಂಥ ಕಾರು ಕೂಡ ಅಷ್ಟೇ ಚೆನ್ನಾಗಿದೆ. ಯಾಕೆ ಹುಡುಗಿರಿಗೆ ಇಷ್ಟ ಈ ಒಂದು ಕಾರುಗಳ ಕ್ರೇಜು ಅಂತಂದರೆ, ಇವಾಗಿನ ಜನ್ರೇಷನ್ ಯಾರೂ ಕೂಡ ಸುತ್ತಾಡೋದಕ್ಕೆ ಕಮ್ಮಿ ಸ್ನೇಹಿತರೆ, ಹಾಗಾಗಿ ಇವರು ಇಷ್ಟಪಡ್ತಿದ್ದಾರೆ. ಒಳಗಡೆ ಸೀಟು ಈ ರೀತಿ ಇದೆ ನೋಡಿ, ಕಂಫರ್ಟಬಲ್ ಆಗಿದೆ. ಇಬ್ಬರು ಗಂಡ ಹೆಂಡತಿ ಅಥವಾ ನೀವಿಬ್ಬರು ಫಸ್ಟ್ ಮೀಟ್ ಆಗಬೇಕು ಅಂದರೆ ಈ ಒಂದು ಕಾರನ್ನು ಅವ್ರು ತೆಗೆದುಕೊಂಡು ಬರ್ತಾರೆ.
ಅಲ್ಲಿ ನೀವು ಮೀಟ್ ಆಗಿಬಿಟ್ಟು ಆರಾಮಾಗಿ ಇವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು, ಹ್ಯಾಪಿಯಾಗಿರ್ಬೋದು, ಏನು ಸಮಸ್ಯೆ ಇಲ್ಲ. ಒಟ್ಟಿನಲ್ಲಿ ನಿಮ್ಮ ಮಾಹಿತಿಗಳನ್ನು ಯಾವ ರೀತಿ ಕಳಿಸ್ತೀರಾ, ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ, ಆ ಒಂದು ಬೇಸ್ ಮೇಲೆ ಅವ್ರು ನಿಮಗೆ ರಿಪ್ಲೈ ಮಾಡಿರ್ತಾರೆ ಅಥವಾ ಮೇಲ್ ಮಾಡಿರ್ತಾರೆ. ಖಂಡಿತವಾಗ್ಲೂ ನಮ್ಮ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಅಲ್ಲಿ ಜಿಮೇಲ್ ID ಕೊಟ್ಟಿದ್ದೇವೆ. ಅಥವಾ ನಮ್ಮ ಒಂದು ಮೆಂಬರ್ಶಿಪ್ನ ತೆಗೆದುಕೊಳ್ಳಿ, ಅಲ್ಲಿ ನಂಬರ್ ಕೂಡ ನಾವು ಕಳಿಸ್ತಾ ಹೋಗ್ತೀವಿ. ಇದು ಇವತ್ತಿನ ಒಂದು ಮಾಹಿತಿ. ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್.